ಕಾಲೇಜು ಕ್ಯಾಂಪಸ್ನ ಒಂದು ಸಂಜೆ. ಆಕಾಶ್ ಎಂಬ ಹುಡುಗ ಬಹಳ ದಿನಗಳಿಂದ ಸ್ನೇಹ ಎಂಬ ಹುಡುಗಿಯನ್ನು ಇಷ್ಟಪಡುತ್ತಿದ್ದಾನೆ. ಇಂದು ಹೇಗಾದರೂ ಮಾಡಿ ತನ್ನ ಮನಸ್ಸಿನ ಮಾತನ್ನು ಹೇಳಲೇಬೇಕು ಎಂದು ನಿರ್ಧರಿಸಿ ಅವಳನ್ನು ಭೇಟಿಯಾಗುತ್ತಾನೆ. ಸ್ನೇಹ, ಒಂದ್ ನಿಮಿಷ ನಿಲ್ತೀಯಾ? ನಿನಗೆ ಒಂದು ವಿಷಯ ಹೇಳ್ಬೇಕು ಅನಿಸ್ತಿದೆ. ಹೇಳು ಆಕಾಶ್, ಏನು ವಿಶೇಷ? ನೋಡು, ಇದನ್ನ ಹೇಗ್ ಹೇಳ್ಬೇಕು ಅಂತ ಗೊತ್ತಿಲ್ಲ. ಕಳೆದ 1 ವರ್ಷದಿಂದ ನಾವು ಫ್ರೆಂಡ್ಸ್ ಆಗಿದ್ದೀವಿ. ನಿನ್ನ ವ್ಯಕ್ತಿತ್ವ, ನಿನ್ನ ಮಾತು ನನಗೆ ತುಂಬಾ ಇಷ್ಟ. ನಿಜ ಹೇಳ್ಬೇಕು ಅಂದ್ರೆ ನಾನು ನಿನ್ನನ್ನ ಪ್ರೀತಿಸ್ತಾ ಇದ್ದೀನಿ. ಆಕಾಶ್, ನೀನು ಇದನ್ನು ಹೇಳ್ತೀಯಾ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ನಿನಗೆ ಸಮಯ ಬೇಕಿದ್ರೆ ತಗೋ ಸ್ನೇಹ, ಆದ್ರೆ ನನ್ನ ಜೀವನದಲ್ಲಿ ನೀನಿರ್ಬೇಕು ಅನ್ನೋದು ನನ್ನ ಆಸೆ. ಆಕಾಶ್, ದಯವಿಟ್ಟು ಬೇಜಾರ್ ಮಾಡ್ಕೋಬೇಡ. ನನಗೆ ನಿನ್ನ ಮೇಲೆ ತುಂಬಾ ಗೌರವ ಇದೆ. ನೀನೊಬ್ಬ ಒಳ್ಳೆ ಗೆಳೆಯ. ಆದ್ರೆ ನಿನ್ನನ್ನ ಪ್ರೇಮಿಯನ್ನಾಗಿ ನೋಡಲು ನನಗೆ ಸಾಧ್ಯವಿಲ್ಲ. ನನ್ನ ಮನಸ್ಸಿನಲ್ಲಿ ಅಂತಹ ಯಾವುದೇ ಭಾವನೆಗಳಿಲ್ಲ. ಆಗ ಆಕಾಶ್ ಬೇಜಾರಾಗುತ್ತಾನೆ. ಆಕಾಶ್ ತನ್ನ ಪ್ರೀತಿಯನ್ನು ಹೇಳಿಕೊಂಡ ಕೆಲವು ದಿನಗಳ ನಂತರ ಸ್ನೇಹ ಅವನನ್ನು ಕೆಫೆಟೇರಿಯಾಗೆ ಕರೆಯುತ್ತಾಳೆ. ಅವಳಿಗೆ ತನ್ನ ಮನಸ್ಸಿನ ಗೊಂದಲವನ್ನು ಪೂರ್ತಿಯಾಗಿ ಬಗೆಹರಿಸುವ ಮತ್ತು ತಾನು ಯಾರನ್ನು ಪ್ರೀತಿಸುತ್ತಿದ್ದೇನೆ ಎಂಬ ಸತ್ಯವನ್ನು ಆಕಾಶ್ಗೆ ತಿಳಿಸುವ ಆಸೆ. ಆಕಾಶ್, ಅವತ್ ನೀನು ಪ್ರೀತಿ ವಿಷಯ ಹೇಳ್ದಾಗ ನನಗ್ ಸರಿಯಾಗಿ ಉತ್ತರ ಕೊಡ್ಲಾಗ್ಲಿಲ್ಲ. ನಿನಗ್ ನೋವಾಗ್ಬಾರ್ದು ಅನ್ನೋದು ನನ್ನುದ್ದೇಶವಾಗಿತ್ತು. ಪರವಾಗಿಲ್ಲ ಸ್ನೇಹ, ನಿನ್ನ ನಿರ್ಧಾರ ನನಗೆ ಅರ್ಥವಾಗಿದೆ. ಆದರೆ ನೀನು ಏನೋ ಹೇಳಲು ಬಂದ ಹಾಗೆ ಕಾಣುತ್ತಿದೆ. ಹೌದು ಆಕಾಶ್, ನಿನಗೆ ಸುಳ್ಳು ಹೇಳಲು ಇಷ್ಟವಿಲ್ಲ. ನಾನು ನಿನ್ನ ಪ್ರೀತಿಯನ್ನು ನಿರಾಕರಿಸಲು ಬಲವಾದ ಕಾರಣವಿದೆ. ನಾನು ಈಗಾಗಲೇ ಒಬ್ಬರನ್ನು ಪ್ರೀತಿಸುತ್ತಿದ್ದೇನೆ. ಹೌದಾ? ಯಾರದು? ನಮ್ ಕಾಲೇಜ್ನವ್ರೇನಾ? ರೋಹನ್ ಗೊತ್ತಲ್ಲ, ಆ ಡ್ಯಾನ್ಸರ್. ಅವನ ಡ್ಯಾನ್ಸ್ ಅಂದ್ರೆ ನನ್ಗೆ ಮೊದಲಿನಿಂದಲೂ ಕ್ರೇಜ್ ಇತ್ತು. ಅವನ ಕಲೆ, ಅವನ ಸರಳತೆ ನನ್ನನ್ನು ಸೆಳೆಯಿತು. ನಾವಿಬ್ರು ಕಳೆದ ಕೆಲವು ತಿಂಗಳುಗಳಿಂದ ಒಬ್ಬರನ್ನೊಬ್ಬರು ಇಷ್ಟಪಡುತ್ತಿದ್ದೇವೆ. ಓ, ರೋಹನ್ನ? ಹೌದು ಆಕಾಶ್, ಅವನೂ ನನ್ನನ್ನು ಪ್ರೀತಿಸುತ್ತಿದ್ದಾನೆ. ಇದನ್ನು ನಿನಗೆ ಹೇಳೋದು ಬೇಡ ಅನ್ಕೊಂಡಿದ್ದೆ. ಆದ್ರೆ ನೀನು ನನ್ನನ್ನು ಅಷ್ಟೊಂದು ನಂಬಿರ್ಬೇಕಾದ್ರೆ ಈ ಸತ್ಯವನ್ನು ಮುಚ್ಚಿಡುವುದು ತಪ್ಪು ಅನಿಸಿತು. ಪರವಾಗಿಲ್ಲ ಸ್ನೇಹ, ನಿಜ ಹೇಳಿದ್ದಕ್ಕೆ ಥ್ಯಾಂಕ್ಸ್. ನನಗೆ ಸ್ವಲ್ಪ ಬೇಜಾರಾಗೋದು ಸಹಜ, ಆದ್ರೆ ನಿನ್ನ ಸಂತೋಷ ನನ್ಗೂ ಮುಖ್ಯ. ಅರ್ಥ ಮಾಡ್ಕೊಂಡಿದ್ದಕ್ಕೆ ಧನ್ಯವಾದಗಳು ಆಕಾಶ್. ಈ ಪ್ರಾಮಾಣಿಕತೆ ನಮ್ಮ ಗೆಳೆತನವನ್ನು ಎಂದಿಗೂ ಉಳಿಸುತ್ತದೆ ಎಂಬ ಭರವಸೆ ನನಗಿದೆ. ಈಗ ಗಂಭೀರವಾದ ತಿರುವು ಪಡೆದಿದೆ. ಸ್ನೇಹ ತನ್ನ ಪ್ರೀತಿಯ ಬಗ್ಗೆ ಸತ್ಯ ಹೇಳಿದ ಮೇಲೆಯೂ ಆಕಾಶ್ ಅದನ್ನು ಒಪ್ಪಿಕೊಳ್ಳದೆ ಹಠ ಹಿಡಿಯುತ್ತಾನೆ. ಸ್ನೇಹ, ಒಂದ್ ನಿಮಿಷ ನಿಲ್ಲು. ನೀನು ರೋಹನ್ ಬಗ್ಗೆ ಹೇಳಿದ್ಮೇಲೆ ನನಗೆ ರಾತ್ರಿ ನಿದ್ದೆಯೇ ಬಂದಿಲ್ಲ. ನೀನು ಯಾಕೆ ಅವನನ್ನು ಪ್ರೀತಿಸ್ತಿದ್ದೀಯಾ? ಆಕಾಶ್, ನಾನಿದ್ರ ಬಗ್ಗೆ ಆಗ್ಲೇ ಸ್ಪಷ್ಟವಾಗಿ ಹೇಳಿದೀನಿ ಅಲ್ವಾ? ಪ್ಲೀಸ್ ದಾರಿ ಬಿಡು. ಇಲ್ಲ ಸ್ನೇಹ, ರೋಹನ್ ಬರೀ ಡ್ಯಾನ್ಸ್ ಮಾಡ್ತಾನೆ, ಎಲ್ಲರ ಗಮನ ಸೆಳೀತಾನೆ ಅಷ್ಟೇ. ಆದ್ರೆ ನನ್ನ ಹಾಗೆ ನಿನ್ನನ್ನು ಬೇರೆ ಯಾರೂ ನೋಡಿಕೊಳ್ಳಲು ಸಾಧ್ಯವಿಲ್ಲ. ನೀನು ಅವನನ್ನು ಬಿಟ್ಟುಬಿಡು, ನನ್ನನ್ನ ಪ್ರೀತಿ ಮಾಡು. ಆಕಾಶ್, ನೀನ್ ಏನ್ ಮಾತಾಡ್ತಿದ್ಯಾ ಅಂತ ನಿನ್ಗೆ ಅರ್ಥ ಆಗ್ತಿದ್ಯಾ? ಪ್ರೀತಿ ಅಂದ್ರೆ ಅಂಗಡಿಯಲ್ಲಿ ಸಿಗೋ ವಸ್ತು ಅಲ್ಲ, ಒಬ್ರನ್ ಬಿಟ್ಟು ಇನ್ನೊಬ್ರನ್ನ ಪ್ರೀತಿಸುವಂತ ಆರ್ಡರ್ ಮಾಡಕ್ಕೆ. ನನಗ್ ಗೊತ್ತಿಲ್ಲ, ನನಗ್ ನೀನ್ ಬೇಕೇ ಬೇಕು. ಆ ರೋಹನ್ಗಿಂತ ನಾನೇ ನಿನ್ನ ರಾಣಿ ತರ ನೋಡ್ಕೊಂತೀನಿ. ಪ್ಲೀಸ್ ಸ್ನೇಹ, ನನ್ ಪ್ರೀತಿನ ಅರ್ಥ ಮಾಡ್ಕೊ. ನಿನಗ್ ನಾನು ಏನ್ ಬೇಕಾದ್ರೂ ಮಾಡ್ತೀನಿ. ಆಕಾಶ್, ಇದು ಪ್ರೀತಿಯಲ್ಲ, ನಿನ್ನ ಹಠ. ಬಲವಂತವಾಗಿ ಪ್ರೀತಿ ಪಡೆಯಕ್ಕೆ ನೀನ್ ಮಾಡ್ತಿರೋ ಈ ಪ್ರಯತ್ನ ನನಗೆ ನಿನ್ನ ಮೇಲಿದ್ದ ಗೌರವವನ್ನು ಕಡಿಮೆ ಮಾಡ್ತಿದೆ. ನನ್ನ ನಿರ್ಧಾರ ಬದ್ಲಾಗಲ್ಲ. ನಾನು ರೋಹನನ್ನು ಪ್ರೀತಿಸ್ತಿದ್ದೇನೆ ಮತ್ತು ಅದು ಎಂದಿಗೂ ಬದ್ಲಾಗಲ್ಲ. ನೋಡು ಸ್ನೇಹ, ನೀನ್ ಹೂ ಅನ್ನೋ ತನಕ ನಾನ್ ನಿನ್ನನ್ ಬಿಡಲ್ಲ. ಆ ರೋಹನ್ ನಿನ್ನಿಂದ ದೂರ ಹೋಗೋ ಹಾಡ್ ಮಾಡ್ತೀನಿ. ಇದು ಬೆದರಿಕೆಯ ಆಕಾಶ್? ಪ್ರೀತಿಸೋರು ಪ್ರೀತಿಪಾತ್ರರ ಸಂತೋಷ ನೋಡ್ತಾರೆ, ಆದ್ರೆ ನೀನು ನನ್ನನ್ನು ಹಿಂಸಿಸ್ತಿದ್ಯಾ. ದಯವಿಟ್ಟು ಒಬ್ಬ ಒಳ್ಳೆಯ ಗೆಳೆಯನಾಲಿ ಇರಕ್ಕೆ ಪ್ರಯತ್ನಿಸು. ಇಲ್ಲವಾದ್ರೆ ನಾನ್ ಅನಿವಾರ್ಯವಾಗಿ ದೊಡ್ಡವರ ಹತ್ತಿರ ಅಥವಾ ಕಾಲೇಜ್ ಮ್ಯಾನೇಜ್ಮೆಂಟ್ಗೆ ದೂರ್ ನೀಡ್ಬೇಕಾಗುತ್ತೆ. ಬಲವಂತದ ಹಠವಲ್ಲ ಪ್ರೀತಿ, ಮನದಳದ ಮೌನವರಿಯುವ ರೀತಿ. ಕಳೆದುಕೊಂಡರೂ ನೋವಿಲ್ಲದ ಹಾದಿ, ನಗು ನಗುತ್ತ ಸಾಗುವ ಸ್ನೇಹದ ಸಾರಥಿ. ಸಿಗದ ಪ್ರೀತಿಯ ನೆನೆದು ಏಕೆ ಕೊರಗುವೆ, ಪಾರ
ಬಾಳೆನದಲ್ಲಿ ಹೊಸ ಪಾಠ ಕಲಿಯುವೆ. ಮನದಲ್ಲಿ ಎಂದು ಆವೇಶದ ಅಲೆಗಳು, ಹೇಳದೆ ಉಳಿದವು ನೂರಾರು ನೋವುಗಳು. ಸ್ನೇಹ ಅಳುತ್ತಾ ಬಂದು ರೋಹನ್ಗೆ ಆಕಾಶ್ ಬಲವಂತ ಮಾಡುತ್ತಿರುವ ವಿಷಯ ತಿಳಿಸುತ್ತಾಳೆ. ರೋಹನ್ ಈ ವಿಷಯ ಕೇಳಿ ಕೋಪಗೊಳ್ಳುವ ಬದಲು ಆಕಾಶ್ನ ಬಳಿ ಬಂದು ಶಾಂತವಾಗಿ ಆಕಾಶ್ನನ್ನು ಮಾತನಾಡಿಸಲು ನಿರ್ಧರಿಸುತ್ತಾನೆ. ಆಕಾಶ್, ಒಂದು ನಿಮಿಷ ಮಾತಾಡಬಹುದಾ? ಸ್ನೇಹ ಬಗ್ಗೆ ಮಾತಾಡಕ್ ಬಂದಿದ್ಯಾ? ಅವಳು ನನ್ನವಳು. ಆಕಾಶ್, ನಾನು ನಿನ್ನತ್ರ ಜಗಳ ಮಾಡಕ್ ಬಂದಿಲ್ಲ. ಸ್ನೇಹ ನಿನ್ನವಳು ಅಥವಾ ನನ್ನವಳು ಅನ್ನೋದಕ್ಕಿಂತ ಮೊದಲು ಅವಳು ಒಬ್ಬ ವ್ಯಕ್ತಿ. ಅವಳಿಗೆ ತನ್ನದೇ ಆದ ಇಷ್ಟ ಕಷ್ಟಗಳಿವೆ ಅನ್ನೋದನ್ನ ನೀನು ಮರ್ತಿದ್ಯಾ ಅನ್ಸುತ್ತೆ. ಅವಳಿಗೇನ್ ಗೊತ್ತು, ನೀನು ದೊಡ್ಡ ಡ್ಯಾನ್ಸರ್ ಅಂತ ನೀನು ಹಿಂದೆ ಬಂದಿದ್ದಾಳೆ ಅಷ್ಟೇ. ನೀನಿಲ್ದಿದ್ರೆ ಅವಳು ನನ್ನನ್ನೇ ಪ್ರೀತಿಸ್ತಿದ್ಲು. ನೋಡು ಆಕಾಶ್, ಪ್ರೀತಿ ಅನ್ನೋದು ಡಾನ್ಸ್ ಇದ್ದ ಹಾಗೆ. ಅದು ಮನಸ್ಸಿನಿಂದ ಬರಬೇಕು, ತಾನಾಗಿಯೇ ಲಯಬದ್ಧವಾಗಿರಬೇಕು. ನೀನು ಬಲವಂತವಾಗಿ ಯಾರಿಗಾದರೂ ಡಾನ್ಸ್ ಮಾಡು ಅಂದ್ರೆ ಅದು ಕಲೆಯಾಗಲ್ಲ, ಕೇವಲ ದೈಹಿಕ ಕಸರತ್ತಾಗತ್ತೆ. ಪ್ರೀತಿಯೂ ಅಷ್ಟೇ, ಬಲವಂತ ಮಾಡಿದ್ರೆ ಅದು ಪ್ರೀತಿಯಲ್ಲ, ಅದು ಒಂದು ರೀತಿಯ ಮಾನಸಿಕ ಹಿಂಸೆ. ನಿನಗಿದೆಲ್ಲ ಹೇಳೋಕ್ ಸುಲಭ ರೋಹನ್. ಕಷ್ಟ ನನಗೂ ಅರ್ಥ ಆಗತ್ತೆ ಗೆಳೆಯ, ಆದ್ರೆ ಆಲೋಚನೆ ಮಾಡು. ಅವಳಿಗೆ ಇಷ್ಟವಿಲ್ಲದಿದ್ರೂ ನೀನವಳನ್ನ ಪಡ್ಕೊಂಡ್ರೆ ಅವಳು ನಿನ್ನ ಜೊತೆ ಖುಷಿಯಾಗಿರಲು ಸಾಧ್ಯನಾ? ಪ್ರತಿಕ್ಷಣ ಅವಳು ನಿನ್ನನ್ನ ನೋಡಿ ಹೆದರ್ತಾ ಇರ್ಬೇಕಾ? ಇದು ನೀನವಳಿಗೆ ಕೊಡೋ ಪ್ರೀತಿ? ನಿಜವಾದ ಪ್ರೀತಿ ಅಂದ್ರೆ ನಮಗೆ ಇಷ್ಟವಾದವರು ಯಾರ ಜೊತೆ ಖುಷಿಯಾಗಿರ್ತಾರೋ ಅಲ್ಲಿ ಅವರನ್ನ ಬಿಟ್ಕೊಡೋದು. ಸ್ನೇಹ ನಿನ್ನನ್ನ ಒಬ್ಬ ಒಳ್ಳೆ ಫ್ರೆಂಡ್ ಅಂತ ನಂಬಿದ್ದಾಳೆ. ಆ ನಂಬಿಕೆಯನ್ನ ಪ್ರೀತಿ ಹೆಸರಲ್ಲಿ ಕೊಲೆ ಮಾಡ್ಬೇಡ. ನೀನು ಇಷ್ಟು ಹಠ ಮಾಡಿದ್ರೆ ಅವಳು ನಿನ್ನನ್ನ ಕೊನೆಗೆ ದ್ವೇಷಿಸಲು ಶುರು ಮಾಡ್ತಾಳೆ. ಅದು ನಿನಗೆ ಬೇಕಾ? ಕ್ಷಮಿಸು ರೋಹನ್, ನಾನು ಅವಳನ್ನು ಕಳೆದ್ಕೊಳ್ಬಾರ್ದು ಅನ್ನೋ ಭಯದಲ್ಲಿ ಏನ್ ಮಾಡ್ತಿದ್ದೀನಿ ಅಂತ ನನಗೆ ಗೊತ್ತಾಗ್ಲಿಲ್ಲ. ನಾನಿಷ್ಟೊಂದು ಕೆಟ್ಟೋನಾಗಿ ನಡ್ಕೊಳ್ಬಾರ್ದಿತ್ತು. ಪರವಾಗಿಲ್ಲ ಆಕಾಶ್, ನಿನ್ನ ತಪ್ಪಿನ ಅರಿವು ನಿನಗಾದ್ರೆ ಅಷ್ಟೇ ಸಾಕು. ಒಬ್ಬ ಒಳ್ಳೆ ಗೆಳೆಯನಾಗಿ ನಮ್ಗೆ ವಿಶ್ ಮಾಡು, ಅಷ್ಟೇ ನಮ್ಗೆ ಬೇಕಿರೋದು. ಆಕಾಶ್ ಮೌನವಾಗಿ ತಲೆತಗ್ಗಿಸಿ ನಿಂತಿರುವಾಗ ಸ್ನೇಹ ಬಂದು ಆಕಾಶ್ನನ್ನು ಮಾತನಾಡಿಸುತ್ತಾಳೆ. ಆಕಾಶ್, ಸ್ನೇಹ, ಕ್ಷಮಿಸ್ಬಿಡು. ನಾನ್ ನಿನ್ನತ್ರ ಹಾಗೆ ನಡ್ಕೋಬಾರ್ದಿತ್ತು. ಹಠದಲ್ಲಿ ನಿನಗೆ ತುಂಬಾ ನೋವು ಕೊಟ್ಟೆ. ಆಕಾಶ್, ನಾನ್ ನಿನ್ ಮಾತಿನಿಂದ ಅಥವಾ ನಿನ್ ಪ್ರೀತಿಯಿಂದ ದ್ವೇಷ ಸಾಧಿಸೋಕೆ ಇಲ್ಲಿ ಬಂದಿಲ್ಲ. ಇಷ್ಟು ದಿನ ನಡೆದದನ್ನೆಲ್ಲ ಒಂದು ಕೆಟ್ಟ ಕನಸು ಅಂತ ಇಲ್ಲೇ ಮರ್ತುಬಿಡು. ನನಗೆ ಮುಖ ತೋರ್ಸಕ್ಕೆ ಮುಜುಗರ ಆಗ್ತಿದೆ ಸ್ನೇಹ. ನಾನಿನ್ನಮ್ಮ ಹೆದರಿಸಿದೆ, ಬಲವಂತ ಮಾಡ್ದೆ. ನೋಡು ಆಕಾಶ್, ಮನುಷ್ಯರು ಅಂದ್ಮೇಲೆ ತಪ್ಪು ಮಾಡೋದು ಸಹಜ. ಆದ್ರೆ ಆ ತಪ್ಪಿನ ಅರಿವಾದ್ಮೇಲೆ ಅದನ್ನೇ ಪಟ್ಟು ಹಿಡಿದು ಕೂರುವುದು ತಪ್ಪು. ನಿನಗ್ ನನ್ಮೇಲೆ ಇದ್ದಿದ್ದು ಪ್ರೀತಿಯೋ ಅಥವಾ ಆಕರ್ಷಣೆಯೋ ನನಗ್ ಗೊತ್ತಿಲ್ಲ. ಆದ್ರೆ ನನಗಂತೂ ನಿನ್ಮೇಲೊಬ್ಬ ಬೆಸ್ಟ್ ಫ್ರೆಂಡ್ ಅನ್ನೋ ನಂಬಿಕೆ ಇತ್ತು. ಆ ನಂಬಿಕೆಯನ್ನ ಮತ್ತೆ ಸಂಪಾದಿಸಕ್ಕೆ ನಿನಗೊಂದು ಅವಕಾಶ ಕೊಡ್ತಿದ್ದೇನೆ. ಹೌದು ಆಕಾಶ್, ಸ್ನೇಹ ಮನಸ್ಸು ತುಂಬಾ ದೊಡ್ಡದು. ಹಳೆಯದನ್ನೇ ನೆನೆಸಿಕೊಂಡು ಅಪರಾಧಿ ಪ್ರಜ್ಞೆಯಲ್ಲಿ ಇರೋದು ಬೇಡ. ಈ ಕ್ಷಣದಿಂದ ಆ ಬಲವಂತದ ಪ್ರೀತಿ ಅನ್ನೋ ಅಧ್ಯಾಯ ಮುಗ್ದುಹೋಗಿ ಕಾಲೇಜಿನ ಈ 4 ಗೋಡೆಗಳ ಮಧ್ಯೆ ನಡೆದ ಈ ಕಹಿ ಘಟನೆ ಇಲ್ಲೇ ಮಣ್ಣಾಗ್ಲಿ. ಮತ್ತೆ ನಾವು ಹಳೆಯ ಫ್ರೆಂಡ್ಸ್ ತರಹ ನಗತಾ ಇರೋಣ. ನೀನೊಬ್ಬ ಒಳ್ಳೆಯ ವ್ಯಕ್ತಿಯಾಗಿ ಬೆಳೆಯೋದನ್ನ ನೋಡಕ್ಕೆ ನನಗಿಷ್ಟ. ಧನ್ಯವಾದಗಳು ಸ್ನೇಹ. ನಿಜವಾಗಿಯೂ ರೋಹನ್ ಮತ್ತು ನಿನ್ನನ್ನು ನೋಡಿದ್ಮೇಲೆ ನನಗೆ ಪ್ರೀತಿ ಅಂದ್ರೆ ಏನು ಅಂತ ಅರ್ಥ ಆಯಿತು. ನೀವಿಬ್ರು ಯಾವಾಗ್ಲೂ ಸುಖವಾಗಿರಿ. ಇವತ್ತಿನಿಂದ ನಾನು ನಿಮ್ಮಿಬ್ಬರ ಒಳ್ಳೆಯ ಗೆಳೆಯನಾಗಿರ್ತೀನಿ. ದ್ಯಾಟ್ಸ್ ದ ಸ್ಪಿರಿಟ್. ಬಾ, ಕ್ಯಾಂಟೀನಿಗೆ ಹೋಗಿ 3 ಕಾಫಿ ಕುಡಿಯೋಣ. ಆಕಾಶ್ ತನ್ನ ಪ್ರೀತಿಯನ್ನು ತ್ಯಾಗ ಮಾಡಿದ ಕೆಲವು ದಿನಗಳು ಕಳೆದ ಮೇಲೂ ತನ್ನ ಕಣ್ಣೆದುರೇ ತನ್ನ ಪ್ರೀತಿ ಬೇರೆಯವರ ಜೊತೆ ಇರುವುದನ್ನು ನೋಡಿ ಸಂಕಟಪಡುವುದಕ್ಕಿಂತ ದೂರ ಹೋಗಿ ತನ್ನ ಬದುಕನ್ನು ತಿದ್ದಿಕೊಳ್ಳುವುದು ಉತ್ತಮ ಎಂದು ಅವನು ಭಾವಿಸುತ್ತಾನೆ. ಆಕಾಶ್ ತನ್ನ ಬ್ಯಾಗ್ ಹಿಡಿದು ಕಾಲೇಜಿನಿಂದ ಹೊರಬರುತ್ತಿದ್ದಾನೆ. ಅವನು ಟ್ರಾನ್ಸ್ಫರ್ ಸರ್ಟಿಫಿಕೇಟ್ ಅಂದರೆ ಟಿಸಿ ಪಡೆದು ಬೇರೆ ಊರಿನ ಕಾಲೇಜಿಗೆ ಸೇರಲು ನಿರ್ಧರಿಸಿದ್ದಾನೆ. ಇದನ್ನು ತಿಳಿದ ಸ್ನೇಹ ಮತ್ತು ರೋಹನ್ ಅವನನ್ನು ತಡೆಯಲು ಓಡಿಬರುತ್ತಾರೆ. ಆಕಾಶ್, ನಿಲ್ಲು. ಏನ್ ಮಾಡ್ತಿದ್ಯಾ ನೀನು? ಇದ್ದಕ್ಕಿದ್ದಂತೆ ಕಾಲೇಜಿಯಾಗ್ಬಿಡ್ತಿದ್ಯಾ? ನಾವು ನಿನ್ನನ್ನು ಕ್ಷಮಿಸಿದೀವಿ ಅಲ್ವಾ? ಸ್ನೇಹ, ಇದು ಕ್ಷಮೆ ಅಥವಾ ಸಿಟ್ಟಿನ ವಿಷಯವಲ್ಲ. ಇದು ನನ್ನ ಬದಲಾವಣೆಯ ನಿರ್ಧಾರ. ಯಾಕೆ ಆಕಾಶ್, ನಾವೆಲ್ಲರೂ ಫ್ರೆಂಡ್ಸ್ ಆಗಿರೋಣ ಅಂತ ನಿರ್ಧಾರ ಮಾಡಿದ್ವಲ್ಲ? ನಮ್ಮಿಂದ ನಿನ್ಗೇನಾದ್ರೂ ಮುಜುಗರ ಆಗ್ತಿದ್ಯಾ? ಇಲ್ಲ ರೋಹನ್, ಖಂಡಿತ ಇಲ್ಲ. ಆದ್ರೆ
ಪ್ರತಿದಿನ ನಿಮ್ಮಿಬ್ಬರನ್ನ ಒಟ್ಟಿಗೆ ನೋಡಿದಾಗ ನಾನು ಮಾಡಿದ ಆ ಹಠ ಮತ್ತು ನಡೆದುಕೊಂಡ ರೀತಿ ನನಗೆ ನೆನಪಾಗಿ ಪಾಪಪ್ರಜ್ಞೆ ಕಾಡುತ್ತಿದೆ. ಆ ನೆನಪುಗಳು ನನ್ನನ್ನು ನಾನು ದ್ವೇಷಿಸುವಂತೆ ಮಾಡುತ್ತಿವೆ. ನಾನಿಲ್ಲೇ ಇದ್ರೆ ನನ್ನ ಹಳೆಯ ವ್ಯಕ್ತಿತ್ವದಿಂದ ಹೊರಬರಲು ಸಾಧ್ಯವಿಲ್ಲ ಅನಿಸುತ್ತಿದೆ. ಆದ್ರೆ ಅರ್ಧದಲ್ಲೇ ಕಾಲೇಜ್ ಬಿಟ್ಟು ಹೋಗೋದು ಸರಿಯಾ? ನಾನು ಶಿಕ್ಷಣ ಬಿಡ್ತಿಲ್ಲ ಸ್ನೇಹ, ಕೇವಲ ಸ್ಥಳ ಬದಲಿಸ್ತಿದ್ದೀನಿ. ಬೇರೆ ಊರು, ಹೊಸ ವಾತಾವರಣ ನನಗೆ ನನ್ನ ತಪ್ಪುಗಳನ್ನು ಮರೆತು ಹೊಸ ಮನುಷ್ಯನಾಗಿ ಬೆಳೆಯಲು ಸಹಾಯ ಮಾಡುತ್ತೆ. ನಿಮ್ಮಿಬ್ಬರ ಪ್ರೀತಿಗೆ ನಾನು ಅಡ್ಡಿಯಾಗಬಾರ್ದು ಮತ್ತು ನನ್ನ ಮನಸ್ಸಿನ ಶಾಂತಿಗಾಗಿ ಈ ನಿರ್ಧಾರ ಅನಿವಾರ್ಯ. ನಿನ್ನ ಈ ನಿರ್ಧಾರಕ್ಕೆ ದೊಡ್ಡ ಧೈರ್ಯ ಬೇಕು ಆಕಾಶ್. ನಿನ್ಮೇಲೆ ನಮ್ಗೀಗ ಇರೋ ಗೌರವ ಇನ್ನೂ ಹೆಚ್ಚಾಯಿತು. ಥ್ಯಾಂಕ್ಸ್ ರೋಹನ್. ಸ್ನೇಹ, ನೀನು ಹೇಳಿದ ಹಾಗೆ ಬಲವಂತದ ಪ್ರೀತಿಯಲ್ಲ ಅಂತ ನನಗೀಗ ಪೂರ್ತಿ ಅರ್ಥವಾಗಿದೆ. ನಾನು ದೂರ ಹೋದ್ರೂ ನಿಮ್ಮಿಬ್ಬರೇ ಗೆಳೆಯನಾಗಿ ಯಾವಾಗ್ಲೂ ಇರ್ತೀನಿ. ನಾನು ಹೋದ್ಮೇಲೆ ನೀವಿಬ್ರೂ ಯಾವುದೇ ಸಂಕೋಚವಿಲ್ಲದೆ ಖುಷಿಯಾಗಿರಿ. ಆಲ್ ದಿ ಬೆಸ್ಟ್ ಆಕಾಶ್. ನೀನ್ ಎಲ್ಲಿದ್ರೂ ಒಳ್ಳೆ ವ್ಯಕ್ತಿಯಾಗಿ ಹೆಸರು ಮಾಡು. ನಿನ್ಗೊಳ್ಳೇದಾಗ್ಲಿ. ಧನ್ಯವಾದಗಳು. ಬರ್ತೀನಿ. ಆಕಾಶ್ ಇಬ್ಬರಿಗೂ ಬಾಯ್ ಮಾಡುತ್ತಾ ಅಲ್ಲಿಂದ ಹೊರಡುತ್ತಾನೆ. ಆಕಾಶ್ ತನ್ನ ತಪ್ಪನ್ನು ತಿದ್ದಿಕೊಳ್ಳಲು ಮತ್ತು ತನ್ನ ಭಾವನೆಗಳನ್ನು ಹತೋಟಿಗೆ ತರಲು ದೂರ ಹೋಗುವ ಹಾದಿ ಹಿಡಿಯುತ್ತಾನೆ. ಇದು ಅವನ ವ್ಯಕ್ತಿತ್ವದ ವಿಕಸನವನ್ನು ತೋರಿಸುತ್ತದೆ. ಪ್ರೀತಿಯಲ್ಲಿ ಸೋತರೂ ಒಬ್ಬ ವ್ಯಕ್ತಿಯಾಗಿ ಗೆಲ್ಲುವ ಹಾದಿ ಅವನದ್ದಾಗುತ್ತದೆ.